ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹೆರೋಳಿ. ಬುದ್ಧ ಪೂರ್ಣಿಮೆಯ ಅಂಗವಾಗಿ ನಂದಿಕೂರು ಗ್ರಾಮದ ತೇಲ್ಕರ್ ಬಡಾವಣೆಯಲ್ಲಿ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗಾಗಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬುದ್ಧ ಪೂರ್ಣಿಮೆಯ ಅಂಗವಾಗಿ ಖಣದಾಳ ಸರಕಾರಿ ಶಾಲೆ ಹಾಗೂ ನಂದಿಕೂರ್ ಸರಕಾರಿ ಹೈಸ್ಕೂಲ್ನ ಮಕ್ಕಳು 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸನ್ಮಾನ ಮಾಡಲಾಯಿತು. ಅದರಲ್ಲೂ 96% ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನದ ಜೊತೆಗೆ ನೋಟ್ಬುಕ್, ಪೆನ್ ಸೇರಿದಂತೆ ಮುಂತಾದವುಗಳನ್ನು ವಿತರಿಸಿ ಸನ್ಮಾನಿಸಲಾಯಿತು. ತೇಲ್ಕರ್ ಬಡಾವಣೆಯಲ್ಲಿ ಈ ಕಾರ್ಯಕ್ರಮ ಜರುಗಿತು. ಗವರ್ಮೆಂಟ್ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ನಂದಿಕೂರ್ನಲ್ಲಿ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪಾಸಾದ ವಿದ್ಯಾರ್ಥಿಗಳೆಂದರೆ ಮರೆಮ್ಮ ಮಲ್ಕಣ್ಣ 625ಕ್ಕೆ 606 ಅಂಕ, 96.96%. ಲಕ್ಷ್ಮೀ ಶರಣಬಸಪ್ಪ 625ಕ್ಕೆ 539 ಅಂಕ, 86.24%. ರಂಜಿತಾ ಮಹೇಶ್ 625ಕ್ಕೆ 512 ಅಂಕ, 81.92%. ಹಾಗೂ ಸಾಕ್ಷಿ ಮಲ್ಲಿಕಾರ್ಜುನ್ 625ಕ್ಕೆ 455 ಅಂಕ, 72.80% ಅಂಕ ಪಡೆದು ಉತ್ತೀರ್ಣರಾಗಿದ್ದಾರೆ. ಇವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಗ್ರಾಮೀಣ ಪ್ರತಿಭೆಗಳಿಗೆ ಹಾಗೂ ಅದರಲ್ಲಿ ಸರಕಾರಿ ಶಾಲಾ ಮಕ್ಕಳಿಗೆ SSLCಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ನೋಟ್ಬುಕ್, ಪೆನ್ಗಳನ್ನು ಕಾಣಿಕೆಯಾಗಿ ನೀಡಿ ಅವರಿಗೆ ಪ್ರೇರಣೆ ನೀಡುತ್ತಿರುವ ನಿಮ್ಮ ಸೇವೆ ಶ್ಲಾಘನೀಯ ಎಂದು ಪತಂಜಲಿ ಯೋಗ ಸಮಿತಿಯ ಯೋಗ ಗುರು ಶಿವಾನಂದ್ ಸಾಲಿಮಠ್ ಹೇಳಿದರು. ಅವರು ತೇಲ್ಕರ್ ನಗರದ ನಂದಿಕೂರ ಗ್ರಾಮದಲ್ಲಿ ಸೋಮವಾರ ಸಾಯಂಕಾಲ ಪವನ್ ಕುಮಾರ್ ಒಳಕೇರಿಯವರು ಬುದ್ಧ ಪೂರ್ಣಿಮೆಯ ನಿಮಿತ್ತ ಆಯೋಜಿಸಿದ್ದ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮತ್ತು ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಉನ್ನತ ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವುದರಿಂದ ಮುಂದಿನ ಮಕ್ಕಳಿಗೂ ಕೂಡ ಪ್ರೇರಣೆ ದೊರೆಯುತ್ತದೆ ಎಂದು ಹೇಳಿದರು. ಮುಂದೆ ನಿಮ್ಮ ಭಾವಿ ಭವಿಷ್ಯ ಉಜ್ವಲವಾಗಲಿ ಹಾಗೂ ಓದಿನ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಿ ತಂದೆ ತಾಯಂದಿರಿಗೆ ಕೀರ್ತಿ ತರುವಂತಹ ಮಕ್ಕಳಾಗಬೇಕು ಎಂದು ಹೇಳಿದರು. ಭಾಗದ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಇದ್ರು ಕೂಡ ಸೈನ್ಸ್ ಅಲ್ಲಿ ಫಸ್ಟ್ ಕ್ಲಾಸ್. ನಾನು ಸುಮಾರು SB ಕಾಲೇಜ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಗ್ರಾಮೀಣ ಭಾಗದಲ್ಲಿ ಯಾರ್ಯಾರು ಬಂದಾರಲ್ಲ ಅವರೆಲ್ಲರೂ ಚೆನ್ನಾಗಿ ಓದ್ತಾ ಇದ್ದಾರೆ. ಅವ್ರ ಕನ್ನಡ ಮೀಡಿಯಂ ಇದ್ರು ಕೂಡ ಇಂಗ್ಲಿಷ್ ಮೀಡಿಯಂಕ್ಕಿಂತಲೂ ಚೆನ್ನಾಗಿ ಓದ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಾರಣ ಅಂದ್ರೆ ತಂದೆ ತಾಯಿಯ ಸಂಸ್ಕಾರ. ಗ್ರಾಮೀಣ ಭಾಗದಲ್ಲಿ ಯಾರು ಕಲಿಸಬೇಕಾಗಿಲ್ಲ. ನಾವೇನ್ ತಿಳ್ಕೊಂಡಿರ್ತೀವಿ, ಅವರು ಸ್ಟಾರ್ಟಿಂಗ್ ಅಲ್ಲಿ, ನಾನು ಸೈನ್ಸ್ ವಿದ್ಯಾರ್ಥಿನಿ, ಸ್ಟಾರ್ಟಿಂಗ್ ಅಲ್ಲಿ ಏನಿಸ್ತು, ಗ್ರಾಮೀಣ ಭಾಗದಿಂದ ಬಂದಿವಿ, ಅವರೆಲ್ಲ ಇಂಗ್ಲಿಷ್ ಮಾತಾಡೋದು ನೋಡಿ ಇದು ಮಾಡಿ ನಾನು ಮತ್ತೆ ಊರಿಗೆ ಹೋಗ್ಬೇಕಂತ ಎಲ್ಲ ಬ್ಯಾಗಿಗೆ ರೆಡಿ ಮಾಡ್ಕೊಂಡು ಹೊಂಟಿದ್ದೆ. ಅವಾಗ ನನ್ಗೊಬ್ರು ಅಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಹೇಳಿದ್ರು, ನಾಯಕ್ ಸರ್, ಇಲ್ಲ ನೀನು ಓದ್ತಿ, ನೀನು ಸರಿಯಾಗಿ ಓದ್ತಿ, ನೀವು ಓದ್ಕೊಂಡು ಹೋಗು, ನಿನಗೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಮ ಮನೆಗೆ ಬಾ, ನಾ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅದರ ಸಲುವಾಗಿ ಪ್ರತಿಯೊಬ್ಬರಿಗೆ ಏನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಸಮಸ್ಯೆ ಇದ್ದೇ ಇರ್ತದ. ಆ ಸಮಸ್ಯೆಯನ್ನ
ಪ್ರತಿಯೊಂದು ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಸೊಲ್ಯೂಷನ್ಸ್ ಇದ್ದೇ ಇರ್ತದೆ. ಅದಕ್ಕೆ ನೀವು ದಯವಿಟ್ಟು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಂತೆ ಹಿಂಜರಿಕೆ ಬೇಡ, ಅದು ಮುಂದುವರಿಲಿ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆಗಳಿದ್ರು ಕೂಡ ಅವರಂತೂ ಪವನ್ ಕುಮಾರ್ ವಳ್ಕೇರ್ ಸರ್ ಅವರಿಗೆ ಕಲಬುರಗಿ ಅಲ್ಲ, ಇಡೀ ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಯಾವುದೇ ಕಾಲೇಜ್ ಆಗಲಿ ಸ್ಕೂಲ್ ಆಗಲಿ ನಿಮ್ಗೆ ಅಡ್ಮಿಷನ್ ಬೇಕಾದ್ರೂ ಕೂಡ ಅವ್ರು ಕೊಡಿಸ್ಕೊಡ್ತಾರ. ನಿಮ್ಗೆ ಏನಾದ್ರೂ ಸಮಸ್ಯೆಗಳಿದ್ರು ಕೂಡ ನಾವು ಕೂಡ ನನ್ನ ಕೈಲಿಂದ ಏನ್ ಹೆಲ್ಪ್ ಆಗ್ತದ ನಿಮ್ಗೆ ಅಡ್ಮಿಷನ್ ಅಂತೂ ಅವ್ರು ಮಾಡಿಸ್ತಾರೆ. ನಿಮ್ಗೆ ಬುಕ್ಸ್ ಆಗಿದ್ರೆ ಮತ್ತೆ ಬೇರೆ ಬೇರೆ ನಮ್ಮಲ್ಲಿ ಅನೇಕ ಜನ ಶ್ರೀಮಂತರು ಬರ್ತಾರೆ, ಇದು ಯೋಗಕ್ಕೆ ಬರ್ತಾರೆ, ಅವ್ರ ಕಡೆಯಿಂದ ಸ್ಪಾನ್ಸರ್ಶಿಪ್ ಮಾಡಿ ನೀವು ಮುಂದೆ ಈ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರೇ ನೀವೇನ್ ತಿಳ್ಕೊಂಡ್ರಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದ ನಂತರ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನೀವು ಏನಾದ್ರೂ ಆಗ್ರಿ, ನಿಮ್ಮ ಆರೋಗ್ಯದ ಜೊತೆಗೆ ಆಗ್ರಿ. ಇನ್ನೊಂದು ಏನಂದ್ರೆ ನಾವೆಲ್ಲರೂ ಡಿಗ್ರಿ ಮುಗಿದ ನಂತರ ಏನ್ ಮಾಡಬೇಕು, ಡಿಗ್ರಿ ಮುಗಿದ ನಂತರ ಮತ್ತೆ ತಂದೆ ತಾಯಿಗಳಿಗೆ ವಜ್ಜಾಗ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಪ್ರೊಫೆಷನಲ್ ಆಗಿ ಯೋಗವನ್ನು ಕಲಿತಾ ಇದ್ದಾರೆ. ಅವ್ರ ದಾರಿಯಲ್ಲಿ ನಡಿಬೇಕು, ಸಾಹಿತ್ಯಗಳು ಓದಬೇಕು, ಕುರಾನ್ಗಳು ಓದಬೇಕು, ಪಠಣ ಮಾಡಬೇಕು. ವಚನ ಸಾಹಿತ್ಯ ಓದೋದ್ರಲ್ಲಿ ಒಂದು ವಚನದಾಗ ನಮ್ಮ ಇವತ್ತು ಸಂಸಾರ ಶುದ್ಧ ಆಗ್ತಕ್ಕಂತ ವಚನಗಳು ಅದಾವ. ಇವು ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ವಿಶೇಷವಾದ ಒಂದು ಸಂಸ್ಕಾರ. ಸಂಸ್ಕಾರ ಹೆಂಗಂದ್ರ ನಾವೀಗ ಹೇಳ್ತೀವಿ ನಮಸ್ಕಾರ ಸರ್ ಅಂದ್ರೆ ಅವ್ರು ನಮಸ್ಕಾರ, ಹಿಂಗೆ ಬಿಕ್ಕೊಂಡು ಹೋದ್ರ ಅವ್ರನ್ನೂ ಬಿಕ್ಕೊಂಡು ಹೋದ್ರ, ಇದೇ ಸಂಸ್ಕಾರ. ಮತ್ತೇನಿಲ್ಲ, ಮೊದಲು ನಾ ಸಣ್ಣವಾಗಬೇಕು. ದಯ ಧರ್ಮ ಇವೆಲ್ಲ ಒಟ್ಟು ಕಲ್ತವನೇ. ದಯ ಅಂದ್ರೆ ಎಲ್ಲರ ಮೇಲೆ ವಿಶೇಷವಾಗಿ ನಕ್ಕೊಂಡು ಮಾತಾಡೋದು, ಸ್ಮೈಲಿಂಗ್. ನಾವು ಜರ ಸ್ಮೈಲಿಂಗ್ ಮಾಡಿದ್ರೆ ಅವರು ಸ್ಮೈಲಿಂಗ್ ಮಾಡ್ತಾರೆ, ನಾವು ಹಿಂಗ್ ಮಾಡಿದ್ರೆ ಅವರು ಹಿಂಗ್ ಮುರಿತಾರೆ. ಇದುನೇ ಸಂಸ್ಕಾರ, ನಾವು ಕಲಿಯೋದೇ ಸಂಸ್ಕಾರ. ನಮ್ಮ ಮಕ್ಕಳಿಗೆ ಹೆಣ್ಮಕ್ಳು ವಿಶೇಷವಾಗಿ ನಾ ಹೇಳ್ತೀನಿ, ಈಗ ಅತಿ ಹೆಚ್ಚಿನ ಒಂದು ಉನ್ನತ ಸ್ಟೇಜ್ ನಲ್ಲಿ ಬರ್ತಕ್ಕಂಥದ್ದು ಹೆಣ್ಮಕ್ಳು. ಈ ದೇಶದ ಬೆನ್ನೆಲುಬೆ ಈಗ ಹೆಣ್ಮಕ್ಳಾಗ್ಯಾರ. ನಿನ್ನೆ ನೋಡಿರ್ಬೇಕು ನೀವು, ಹೆಣ್ಮಕ್ಳು ಹೋಗಿ ಪಾಕಿಸ್ತಾನದಾಗ ಹೋಗಿ ಏನು ಡಮಾರ್ ಮಾಡಿ ಬಂದಾರ. ಎಂತ ಒಂದು ಅದ್ಭುತ. ಎಲ್ಲಿಗೆ ಹೋಗಿ ಮುಟ್ಟಿದ್ರು ನಮ್ಮ ಹೆಣ್ಮಕ್ಳು. ಅದಕ್ಕೆ ಹೆಣ್ಮಕ್ಳೇ ತಾಯಿ ಅಂದರೆ ನಿಮಗೆ ನಾವು ಹೇಳ್ತೀವಿ, ನಿಮ್ಮ ಕಾಲ ಮೇಲೆ ನಿಂದ್ರಷ್ಟು ಓದಬೇಕು ನೀವು. ಈ ಸಂದರ್ಭದಲ್ಲಿ ನಂದಿಕೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಕೆ ಸೀತನೂರ್, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಅನಿತಾ ಪವನ್ ಕುಮಾರ್ ಒಳಕೇರಿ, ನಂದಿಕೂರ್ ಮಂಡಲ ಪಂಚಾಯಿತಿಯ ಮಾಜಿ ಚೇರ್ಮನ್ ಮಲ್ಲನಗೌಡ ನಂದಿಕೂರ್, VSSSN ಕೋಟ್ನೂರ್ನ ಅಧ್ಯಕ್ಷರಾದ ಮಲ್ಲಿನಾಥ ನಾಗನಹಳ್ಳಿ, ಕರ್ನಾಟಕ ಕುರುಬ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಪೂಜಾರಿ, VSSSN ಕೋಟ್ನೂರ್ನ ನಿರ್ದೇಶಕರಾದ ಸಂಗನಗೌಡ ಸೀತನೂರ್, ನಂದಿಕೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಪವನ್ ಕುಮಾರ್ ಬಿ ಒಳಕೇರಿ, ಸಂತೋಷ್ ಪಾಣೆಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿಯ ಸುಪ್ರಸಿದ್ಧ ಹಜರತ್ ಖಾಜಾ ಬಂದೆನವಾಜ್ ರವರ 621ನೇ ಉರ್ಷೆ ಶರೀಫ್ ಅಂಗವಾಗಿ ಅಖಿಲ ಭಾರತ ಕೈಗಾರಿಕಾ ಪ್ರದರ್ಶನವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಂಗಳವಾರ ಉದ್ಘಾಟಿಸಿದರು. ಹಜರತ್ ಖ್ವಾಜಾ ಬಂದನವಾಜ್ ರವರ 621ನೇ ಉರುಷೆ ಶರೀಫ್ನ ಶುಭ ಸಂದರ್ಭದಲ್ಲಿ ಖ್ವಾಜಾ ಬಜಾರ್ನಲ್ಲಿ ನಡೆದ ಅಖಿಲ ಭಾರತ ಕೈಗಾರಿಕಾ ಪ್ರದರ್ಶನವನ್ನು ಕರ್ನಾಟಕ ರಾಜ್ಯ ITBT ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮವು ಮೇ 13ರ ಮಂಗಳವಾರದಂದು ರಾತ್ರಿ 9 ಗಂಟೆಗೆ ನಡೆಯಿತು. ಈ ಉದ್ಘಾಟನಾ ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ ಸೇರಿದಂತೆ ಹಲವಾರು ಪ್ರಮುಖ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಹಜರತ್ ಖಾಜಾ ಬಂದನವಾಜ್ ದರ್ಗಾದ ಪೂಜ್ಯ ಸಜ್ಜಾದಾ ನಶೀನ್ ಹಜರತ್ ಸೈಯದ್ ಮುಹಮ್ಮದ್ ಅಲಿ ಅಲ್ ಹುಸೇನಿ ಸಾಹೇಬ್ ಕಿಬ್ಲಾ ಅವರೊಂದಿಗೆ ಸ್ಥಳಕ್ಕೆ ಆಗಮಿಸಿದರು. ವೇದಿಕೆಯಲ್ಲಿ ಗೌರವಾನ್ವಿತ ಸಜ್ಜಾದಾ ನಶೀನ್ ಸಾಹೇಬ್ ಕಿಬ್ಲಾ, ಅತಿಥಿ ಮಂತ್ರಿಗಳು ಸಜ್ಜಾದಾ ನಶೀನ್ ಅವರ ಸಹೋದರ ಹಜರತ್ ಡಾಕ್ಟರ್ ಸೈಯದ್ ಮುಸ್ತಫಾ ಹುಸೇನಿ ಸಾಹೇಬ್, ಹಜರತ್ ಗಂಜ್ ಬಕ್ಷ್ ದರ್ಗಾದ ಸಜ್ಜಾದಾ ನಶೀನ್ ಅವರ ಉತ್ತರಾಧಿಕಾರಿ ಹಜರತ್ ಸೈಯದ್ ಯದುಲ್ಲಾ ಹುಸೇನಿ ನಿಜಾಮ್ ಬಾಬಾ, ಶ್ರೀ ಫರಾಜುಲ್ ಇಸ್ಲಾಂ ಮತ್ತು ಇತರೆ ಗಣ್ಯರು ಆಸೀನರಾಗಿದ್ದರು. ಸಜ್ಜಾದಾ ನಶೀನ್ ಮತ್ತು ಹಜರತ್ ಡಾಕ್ಟರ್ ಸೈಯದ್ ಮುಸ್ತಫಾ ಹುಸೇನಿ ಸಾಹೇಬ್ ಕಿಬ್ಲಾ ಅತಿಥಿಗಳನ್ನು ಪ್ರೀತಿಯ ಹೂಗುಚ್ಛಗಳೊಂದಿಗೆ ಸ್ವಾಗತಿಸಿದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಸಜ್ಜಾದಾ ನಶೀನ್ ಸಾಹೇಬ್ ಕಿಬ್ಲಾ, ದಿವಂಗತ ಹಜರತ್ ಡಾಕ್ಟರ್ ಸೈಯದ್ ಶಾ ಗೇಸುದ್ರಾಜ್ ಖುಸ್ರೋ ಹುಸೇನಿ ಅವರ ಅನುಪಸ್ಥಿತಿಯ ಬಗ್ಗೆ ತೀವ್ರ ದುಃಖ ವ್ಯಕ್ತಪಡಿಸಿದರು. ಅಖಿಲ ಭಾರತ ಕೈಗಾರಿಕಾ ಪ್ರದರ್ಶನವು ದೇಶದಾದ್ಯಂತ ವ್ಯಾಪಾರಿಗಳನ್ನು ಆಕರ್ಷಿಸುವ ವಾರ್ಷಿಕ ಕಾರ್ಯಕ್ರಮವಾಗಿದೆ ಎಂದು ಅವರು ಹೇಳಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಉದ್ಯಮಿಗಳು ಕಲಬುರಗಿಗೆ ಬಂದು ಮಳಿಗೆಗಳನ್ನು ಸ್ಥಾಪಿಸಿ ಪ್ರದರ್ಶನದಲ್ಲಿ ವ್ಯಾಪಾರ ನಡೆಸುತ್ತಾರೆ ಎಂದು ಅವರು ಒತ್ತಿ ಹೇಳಿದರು. ಅವರು ಹಜರತ್ ಖಾಜಾ ಬಂದನವಾಜ್ ಅವರನ್ನು ಒಬ್ಬ ಅತ್ಯುನ್ನತ ಸೂಫಿ ವ್ಯಕ್ತಿ ಎಂದು ಬಣ್ಣಿಸಿದರು.
ಅವರ ಬೋಧನೆಗಳು ಆಧ್ಯಾತ್ಮಿಕ ಅತೀಂದ್ರಿಯತೆಯಲ್ಲಿ ಆಳವಾಗಿ ಬೇರೂರಿವೆ. ಗಮನಾರ್ಹವಾಗಿ ಸಂತರು ಏಕಕಾಲದಲ್ಲಿ 4 ವಿಭಿನ್ನ ವಿಷಯಗಳ ಪುಸ್ತಕಗಳನ್ನು ನಿರ್ದೇಶಿಸುತ್ತಿದ್ದರು. ಅವರು 16ನೇ ವಯಸ್ಸಿನಲ್ಲಿ ಹಜರತ್ ಪೀರ್ ನಾಸಿರುದ್ದೀನ್ ಅವರ ಅಡಿಯಲ್ಲಿ ಬಯಾತ್ ಅಂದರೆ ಆಧ್ಯಾತ್ಮಿಕ ನಿಷ್ಠೆ ಪಡೆದರು. ಅವರು ಮೊದಲು ಲೌಕಿಕ ಜ್ಞಾನವನ್ನು ಪಡೆಯಲು ಮತ್ತು ನಂತರ ಆಂತರಿಕ ಆಧ್ಯಾತ್ಮಿಕ ಕಲೆಯನ್ನು ಪಡೆಯಲು ನಿರ್ದೇಶಿಸಿದರು. ತಮ್ಮ ಗುರುವಿನ ನಿಧನದ ನಂತರ 40ನೇ ವಯಸ್ಸಿನಲ್ಲಿ ಹಜರತ್ ಖ್ವಾಜಾ ಬಂದನವಾಜ್ ಅವರು ಮಾನವೀಯತೆಯ ಸೇವೆಗೆ ತಮ್ಮ ಜೀವನವನ್ನ ಮುಡುಪಾಗಿಟ್ಟರು. ತೈಮೂರ್ ಭಾರತದ ಮೇಲೆ ಆಕ್ರಮಣ ಮತ್ತು ದೆಹಲಿಯ ನಾಶವನ್ನ ಆಧ್ಯಾತ್ಮಿಕವಾಗಿ ಮುನ್ಸೂಚಿಸಿದಾಗ ಅವರು ತಮ್ಮ ಅನುಯಾಯಿಗಳೊಂದಿಗೆ ದೌಲತಾಬಾದ್ಗೆ ವಲಸೆ ಹೋದರು. ನಂತರ ಅವರು 1400ನೇ ಇಸವಿಯಲ್ಲಿ ಕಲಬುರ್ಗಿಗೆ ಬಂದರು. ಅಲ್ಲಿ ಅವರು 22 ಅಥವಾ 23 ವರ್ಷಗಳ ಕಾಲ ಜನರಿಗೆ ಮಾರ್ಗದರ್ಶನ ನೀಡುವುದನ್ನ ಮುಂದುವರಿಸಿದರು ಮತ್ತು ಹಲವಾರು ಪುಸ್ತಕಗಳನ್ನು ಬರೆದರು. ಫಿರೋಜ್ ಶಾ ಬಹುಮನಿ ಆಳ್ವಿಕೆಯಲ್ಲಿ ಹಜರತ್ ಖ್ವಾಜಾ ಬಂದನವಾಜ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಮತ್ತು ಕಲಬುರ್ಗಿ ಕೋಟೆಯ ಪಶ್ಚಿಮಕ್ಕೆ ಅವರಿಗಾಗಿ ಖಾಂಕಾ ಅಂದರೆ ಆಧ್ಯಾತ್ಮಿಕ ಕೇಂದ್ರವನ್ನ ನಿರ್ಮಿಸಲಾಯಿತು. ಅವರು ಆರಂಭದಲ್ಲಿ 6 ತಿಂಗಳು ಅಲ್ಲೇ ತಂಗಿದ್ದರು ಮತ್ತು ನಂತರ ಈಗ ಅವರ ಸಮಾಧಿ ಇರುವ ಸ್ಥಳಕ್ಕೆ ತೆರಳಿದರು. ತಮ್ಮ ಮಗ ಹಜರತ್ ಸೈಯದ್ ಅಕ್ಬರ್ ಹುಸೇನಿಯವರ ನಿಧನದ ನಂತರ ಉರುಸ್ ಆಚರಣೆಗಳನ್ನು ಪ್ರಾರಂಭಿಸಿದವರು ಹಜರತ್ ಬಂದನವಾಜ್ ಅವರೇ. ಅವರು ವ್ಯಾಪಾರಿಗಳ ವ್ಯವಹಾರಗಳ ಸಮೃದ್ಧಿಗಾಗಿ ಪ್ರಾರ್ಥಿಸಿದರು. ಸಜ್ಜಾದಾ ನಶೀನ್ ಅವರು ಎಲ್ಲಾ ಅತಿಥಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಮತ್ತು ಭೇಟಿ ನೀಡುವ ಎಲ್ಲಾ ಭಕ್ತರಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ಕಾರ್ಯಕ್ರಮವು ದರ್ಗಾ ಮಸೀದಿಯ ಖತೀಬ್ ಮತ್ತು ಇಮಾಮ್ ಮೌಲಾನಾ ರೋಷನ್ ಖಾನ್ ಅವರ ಪವಿತ್ರ ಕುರಾನ್ ಪಠಣದೊಂದಿಗೆ ಪ್ರಾರಂಭವಾಯಿತು. ಸಜ್ಜಾದಾ ನಶೀನ್ ಅವರು ಜಿಲ್ಲಾ ಸಚಿವರಿಗೆ ಗೌರವ ಸೂಚಕವಾಗಿ ಸ್ಮರಣಿಕೆಯನ್ನು ನೀಡಿದರು. ಕಾರ್ಯಕಲಾಪಗಳನ್ನು ಮೌಲ್ವಿ ಖ್ವಾಜಾ ಗೆಸುದ್ರಾಜ್ ನಿರ್ವಹಿಸಿದರು ಮತ್ತು ದರ್ಗಾ ಕಾರ್ಯದರ್ಶಿ ಜನಾಬ್ ಮುಹಮ್ಮದ್ ಅಬ್ದುಲ್ ಬಾಸಿದ್ ಅವರ ಧನ್ಯವಾದಗಳೊಂದಿಗೆ ಅಧಿವೇಶನವು ಮುಕ್ತಾಯವಾಯಿತು. ಉದ್ಘಾಟನೆಯ ನಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಪ್ರದರ್ಶನವನ್ನು ಔಪಚಾರಿಕವಾಗಿ ಉದ್ಘಾಟಿಸಿದರು ಮತ್ತು ಖ್ವಾಜಾ ಬಜಾರ್ನಲ್ಲಿ ಇರುವ ಮಳಿಗೆಗಳಿಗೆ ಭೇಟಿ ನೀಡಿದರು. ವ್ಯಾಪಾರಿಗಳು ಸಜ್ಜಾದಾ ನಶೀನ್, ಹಜರತ್ ಡಾಕ್ಟರ್ ಮುಸ್ತಫಾ ಹುಸೇನಿ ಮತ್ತು ಸಚಿವ ಖರ್ಗೆ ಅವರನ್ನು ಹೂಮಾಲೆ ಮತ್ತು ಶಾಲುಗಳಿಂದ ಸನ್ಮಾನಿಸಿದರು. ಹಜರತ್ ಸೈಯದ್ ಶಾ ತಕಿಯುಲ್ಲಾ ಹುಸೇನಿ, ಹಜರತ್ ಸೈಯದ್ ಅಕೀಬ್ ಹುಸೇನಿ, ಹಜರತ್ ಬಂದನವಾಜ್ ಅವರ ಕುಟುಂಬದ ಸದಸ್ಯರು, ಹಜರತ್ ಸೈಯದ್ ಮುಹಮ್ಮದ್ ಸೈಯದ್ ಹುಸೇನಿ, ಸಜ್ಜಾದಾ ನಶೀನ್, ಖಲಾಫೆ ಅಕ್ಬರ್, ಜನಾಬ್ ಸಜ್ಜದ್ ಹುಸೇನ್ ಮಣಿಯಲ್, ಜನಾಬ್ ಸೈಯದ್ ಮಜರ್ ಹುಸೇನ್, ಜನಾಬ್ ಮಜರ್ ಆಲಂ ಖಾನ್ ಕೂಡ ಅಧ್ಯಕ್ಷರು, ಜನಾಬ್ ಸೈಯದ್ ವಾಜಿದ್ ವಕೀಲ್, ಡಾಕ್ಟರ್ ಮಾಜಿದ್ ದಾಗಿ, ಡಾಕ್ಟರ್ ಮನ್ಸೂರ್ ಅಹಮದ್ ದಕ್ನಿ, ಡಾಕ್ಟರ್ ಮುಹಮ್ಮದ್ ಖಮರುದ್ದೀನ್ ಅಲಿಕ್, ಪ್ರೊಫೆಸರ್ ಮುಹಮ್ಮದ್ ಇಕ್ಬಾಲ್ ಅಹಮದ್ ಮಟ್ಟು, ಡೀನ್ ಶಿಕ್ಷಣ ವಿಭಾಗ, ಖ್ವಾಜಾ ಬಂದನವಾಜ್ ವಿಶ್ವವಿದ್ಯಾಲಯ, ಡಾಕ್ಟರ್ ಮುಹಮ್ಮದ್ ಅಶ್ಫಾಕ್ ಚುಲ್ಬುಲ್, ಡಾಕ್ಟರ್ ಮುಹಮ್ಮದ್ ಅಲಿ, ಅಬ್ದುಲ್ ರಶೀದ್ ಖಾನ್ ದುರಾನಿ, ಕಾರ್ಪೊರೇಟರ್ಗಳು, ವೈದ್ಯರು, ಬುದ್ಧಿಜೀವಿಗಳು, ವಿದ್ವಾಂಸರು, ಆಧ್ಯಾತ್ಮಿಕ ನಾಯಕರು, ವ್ಯಾಪಾರಿಗಳು, ಭಕ್ತರು ಮತ್ತು ಜೀವನದ ವಿವಿಧ ಹಂತಗಳ ಹೆಚ್ಚಿನ ಸಂಖ್ಯೆಯ ಅನುಯಾಯಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಕಲಬುರ್ಗಿಯ ಸುಪ್ರಸಿದ್ಧ ಹಜರತ್ ಖ್ವಾಜಾ ಬಂದನವಾಜ್ ದರ್ಗಾದ 621ನೆಯ ಉರುಷೆ ಶರೀಫ್ ಅಂಗವಾಗಿ ಇಂದು ಸಾಯಂಕಾಲ 5 ಗಂಟೆಗೆ ಕಲಬುರ್ಗಿ ನಗರದ ಸಾರ್ವಜನಿಕ ಉದ್ಯಾನವನದಿಂದ ಸಂದಲ್ ಮೆರವಣಿಗೆಯು ಅದ್ಧೂರಿಯಾಗಿ ಜರುಗಿತು. ದಿನಾಂಕ 14ನೇ ಮೇ 2025ರಿಂದ 16ನೇ ಮೇ 2025ರವರೆಗೆ ನಡೆಯಲಿರುವ ಕಲಬುರ್ಗಿ ನಗರದ ಹಜರತ್ ಖ್ವಾಜಾ ಬಂದನವಾಜ್ ಸಂದಲ್ ಮೆರವಣಿಗೆ ಮತ್ತು ಉರ್ಸ್ ಜಾತ್ರಾ ಪ್ರಯುಕ್ತ ಸಾರ್ವಜನಿಕರ ಅನುಕೂಲಕ್ಕಾಗಿ ವಾಹನಗಳ ಮಾರ್ಗ ಬದಲಾವಣೆ ಮತ್ತು ಪಾರ್ಕಿಂಗ್ ಸ್ಥಳಗಳನ್ನು ಗುರುತಿಸಲಾಗಿದೆ. ದಿನಾಂಕ 14ನೇ ಮೇ 2025ರಂದು ಸಾಯಂಕಾಲ 5 ಗಂಟೆಯಿಂದ ಸಂದಲ್ ಮೆರವಣಿಗೆಯು ಕಲಬುರ್ಗಿ ನಗರದ ಸಾರ್ವಜನಿಕ ಉದ್ಯಾನವನದಿಂದ ಪ್ರಾರಂಭವಾಗಿ ಜಗತ್ ಸರ್ಕಲ್, ಸೂಪರ್ ಮಾರ್ಕೆಟ್, ಚೌಕ್ ಸರ್ಕಲ್, ಸರಾ ಬಜಾರ್, ಗಣೇಶ್ ಮಂದಿರ್, ನ್ಯಾಷನಲ್ ಚೌಕ್, ಡಂಕಾ ಕ್ರಾಸ್ ಮುಖಾಂತರ ಕೆಬಿಎನ್ ದರ್ಗಾದ ಮುಂಭಾಗದಿಂದ ದರ್ಗಾದ ಒಳಗೆ ಪ್ರವೇಶಿಸುವುದು. ಈ ಸಂದಲ್ ಮೆರವಣಿಗೆಯ ಸಮಯದಲ್ಲಿ ಸಂದಲ್ ಮೆರವಣಿಗೆ ಮಾರ್ಗದಲ್ಲಿ ಎಲ್ಲಾ ಮಾದರಿಯ ವಾಹನಗಳ ಓಡಾಟ ನಿರ್ಬಂಧಿಸಿದ್ದು ಸಾರ್ವಜನಿಕರು ಅನ್ಯ ಮಾರ್ಗದಿಂದ ಸಂಚರಿಸಲು ಕೋರಲಾಗಿತ್ತು. आज के 621वीं महफिल हजरत ख्वाजा ग़ौसुद्दौला बड़ी तक़द्दुस हजरत मौलाना हाफिज सैयद शाह अली हसन साहब किबला कर रहे हैं, फरमा रहे हैं। मशाइखीन उलमा हाजिर हैं, तमामी हजरात का ख्याल रखते हुए आदाब का ख्याल रखिए पूरी तरीके से। क़िरात कलाम पाक के बाद
ದಿನಾಂಕ 15 ಮತ್ತು 16ನೇ ಮೇ 2025ರಂದು ನಡೆಯಲಿರುವ ಜಾತ್ರಾ ಪ್ರಯುಕ್ತ ಸಾರ್ವಜನಿಕರ ಅನುಕೂಲಕ್ಕಾಗಿ ಪಾರ್ಕಿಂಗ್ ಸ್ಥಳಗಳನ್ನು ನಿಗದಿಪಡಿಸಲಾಗಿದೆ. ದಿನಾಂಕ 13ನೇ ಮೇ 2025ರ ಮಂಗಳವಾರದಂದು ಬೆಳಿಗ್ಗೆ 8 ಗಂಟೆಗೆ ಖಿದ್ಮತಾಯ್ ಫತಿಹಾ ಬಾನ್ಸಮಾ ಡಿಸ್ಟ್ರಿಬ್ಯೂಷನ್ ಆಫ್ ತಬರ್ರುಕ್ ಸ್ಥಳ ದರ್ಗಾ ಶರೀಫ್ 1:30 ಗಂಟೆಗೆ ನಮಾಜೆ ಜುಹಾರ್ ಸ್ಥಳ ಮಸ್ಜಿದ್ ದರ್ಗಾ ಶರೀಫ್ 5:15ಕ್ಕೆ ನಮಾಜೆ ಅಸರ್ 7:30 ಗಂಟೆಗೆ ಕೈಗಾರಿಕಾ ವಸ್ತು ಪ್ರದರ್ಶನದ ಉದ್ಘಾಟನೆ 8:30 ಗಂಟೆಗೆ ನಮಾಜೆ ಇಶಾ ಮೇ 14ರ ಬುಧವಾರದಂದು ಬೆಳಿಗ್ಗೆ 8 ಗಂಟೆಗೆ ಖಿದ್ಮತೆ ಫರಾಶಿ ಬಾನ್ಸಮಾ ಸ್ಥಳ ದರ್ಗಾ ಶರೀಫ್ 5 ಗಂಟೆ 10 ನಿಮಿಷಕ್ಕೆ ನಮಾಜೆ ಅಸ್ ನಮಾಜ್ನ ನಂತರ ಸ್ಪೀಚ್ ಆಫ್ ಹಿಸ್ ಹೋಲಿನೆಸ್ ಸಜ್ಜಾದಾ ನಶೀನ್ ಸಾಹೇಬ್ ನಂತರ ನಮಾಜೆ ಜುಹಾರ್ 5 ಗಂಟೆ 10 ನಿಮಿಷಕ್ಕೆ ನಮಾಜೆ ಅಸ್ 6:30 ಗಂಟೆಗೆ ನಮಾಜ್ನ ನಂತರ ಮೆಹಫಿಲೆ ಸಮಾ 6:30 ಗಂಟೆಗೆ ಮೆಹಬೂಬ್ ಗುಲ್ಶನ್ ಗಾರ್ಡನ್ ನಿಂದ ಸಂದಲ್ ಮೆರವಣಿಗೆ ನಂತರ ನಮಾಜೆ ಮಗ್ರಿಬ್ ಸ್ಥಳ ಮಾರ್ಕೆಟ್ ಮಸ್ಜಿದ್ 8:30 ಗಂಟೆಗೆ ನಮಾಜೆ ಇಶಾ 9 ಗಂಟೆಗೆ ಮೆಹಫಿಲೆ ಸಮಾ ಸ್ಥಳ ಸಮಖಾನ ದರ್ಗಾ ಶರೀಫ್ 10:30 ಗಂಟೆಗೆ ರಿಸೆಪ್ಷನ್ ಆಫ್ ಸಂದಲ್ ಎಟ್ 11 ಸಿಡಿ ಸ್ಥಳ ದರ್ಗಾ ಶರೀಫ್ 1 ಗಂಟೆಗೆ ಫತಿಹಾ ಬಾಯ್ಸ್ ಖಾಜಾಗಾನೆ ಚಿಸ್ ಸ್ಥಳ ನಾರ್ತ್ ಎಂಟ್ರೆನ್ಸ್ ಆಫ್ ಗುಂಬದ್ ಶರೀಫ್ 1:30 ಗಂಟೆಗೆ ಸಂದಲ್ ಮಾಲಿ ಸ್ಥಳ ದರ್ಗಾ ಶರೀಫ್ ಸಂದಲ್ ಮಾಲಿ ನಂತರ ಬನ್ಸಮಾ ಸ್ಥಳ ಬನ್ಸಮಾ ಖಾನ ದರ್ಗಾ ಶರೀಫ್ ಮೇ 15ರ ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಸೆಮಿನಾರ್ ಸ್ಥಳ ಸಮಾಖಾನ ದರ್ಗಾ ಶರೀಫ್ 1:30 ಗಂಟೆಗೆ ನಮಾಜೆ ಜುಹಾರ್ ಸ್ಥಳ ಮಸ್ಜಿದ್ ದರ್ಗಾ ಶರೀಫ್ 5:15 ಗಂಟೆಗೆ ನಮಾಜೆ ಅಸ್ರ್ ನಮಾಜ್ ನಂತರ ಸ್ಪೀಚ್ ನಂತರ ನಮಾಜೆ ಮಗ್ರಿಬ್ 8:30 ಗಂಟೆಗೆ ನಮಾಜೆ ಇಶಾ 10:30 ಗಂಟೆಗೆ ಮೆಹಫಿಲೆ ಸಮಾ ಸ್ಥಳ ಸಮಾಖಾನ ದರ್ಗಾ ಶರೀಫ್ ಮೇ 16ರ ಶುಕ್ರವಾರದಂದು ಬೆಳಿಗ್ಗೆ 8 ಗಂಟೆಗೆ ಖಿದ್ಮತೆ ಚಿರಾಘನ್ ಸ್ಥಳ ದರ್ಗಾ ಶರೀಫ್ 10ರಿಂದ 12:15ರವರೆಗೆ ಪ್ರೋಗ್ರಾಮ್ ಆಫ್ ಖಿರಾತ್ ಅಂಡ್ ನಾಥ್ ಶರೀಫ್ ಸ್ಥಳ ಮಸ್ಜಿದ್ ದರ್ಗಾ ಶರೀಫ್ 12:15ರಿಂದ 1:15ರವರೆಗೆ ಸ್ಪೀಚ್ 1:35ಕ್ಕೆ ನಮಾಜೆ ಜುಮಾ 4:30ಕ್ಕೆ ಖತ್ಮೆ ಖುರಾನ್ 5:15ಕ್ಕೆ ನಮಾಜೆ ಅಸ್ರ್ ನಮಾಜ್ ನಂತರ ಖಸೀದಾ ಬುರ್ದಾ ಶರೀಫ್ ನಂತರ ನಮಾಜೆ ಮಗ್ರಿಬ್ ನಮಾಜ್ ನಂತರ ಖಿದ್ಮತೆ ಜಿಯಾರತ್ ಮತ್ತು ಬನ್ಸಮಾ ಸ್ಥಳ ಬನ್ಸಮಾ ಖಾನ 8:30ಕ್ಕೆ ನಮಾಜೆ ಇಶಾ ಸ್ಥಳ ಮಸ್ಜಿದ್ ದರ್ಗಾ ಶರೀಫ್ 11 ಗಂಟೆಗೆ ಮೆಹಫಿಲೆ ಸಮಾ ಸ್ಥಳ ಸದರ್ ಸೋಫಾ ದಿಯೋದಿ ದರ್ಗಾ ಹಜರತ್ ಖಾಜಾ ಬಂದೆ ನವಾಜ್ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮ ಖಾಜಾ ಬಜಾರ್ನಲ್ಲಿ ಜರುಗಲಿದೆ. ಕಲಬುರಗಿಯ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರ 38ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ಫಾರೂಕ್ ಮಣೂರ್ ಅಭಿಮಾನಿಗಳ ಬಳಗದ ವತಿಯಿಂದ ಸೇವಾ ಸಂಕಲ್ಪ ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಫಾರೂಕ್ ಮಣೂರ್ ಅಭಿಮಾನಿಗಳ ಬಳಗದ ವತಿಯಿಂದ ಕಲಬುರಗಿಯ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣೂರ್ ಅವರ 38ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಸಂಕಲ್ಪ ದಿವಸ ಕಾರ್ಯಕ್ರಮವನ್ನು ದಿನಾಂಕ 13ನೇ ಮೇ 2025ರ ಮಂಗಳವಾರದಂದು ಸಂಜೆ 6:30 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ಇಎಸ್ಐಸಿ ಆಸ್ಪತ್ರೆಯ ಎದುರುಗಡೆ ಇರುವ ಕೇತಕಿ ಗಾರ್ಡನ್ ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಫಾರೂಕ್ ಮಣೂರ್ ಅವರ ಪೋಷಕರಾದ ನಿವೃತ್ತ ಬಿಎಸ್ಎನ್ಎಲ್ ವಾಣಿಜ್ಯ ಅಧಿಕಾರಿ ಬಾಬುಮಿಯಾ ಮಣೂರ್ ಅವರ ಆಶೀರ್ವಾದದೊಂದಿಗೆ ಪ್ರಾರಂಭವಾದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಾಳಾ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು ಜನಾಬ್ ಮೌಲಾನಾ ಅಲ್ತಾಫ್ ಪಟೇಲ್ ಸಾಬ್ ಹಾಫಿಜ್ ಖಾರಿ ಕಲಬುರಗಿಯ ಸಂತ ಮೇರಿ ಚರ್ಚಿನ ಫಾದರ್ ಸ್ಟ್ಯಾನಿ ಲೋಬೋ ಬೆಳಮಗಿಯ ಜ್ಞಾನಭೂಮಿ ಬುದ್ಧ ವಿಹಾರದ ಬೋಧಿ ಭಂತೆ ಅಮರಜ್ಯೋತಿ ಹಾಗೂ ಗಣಜಲಖೇಡದ ಶ್ರೀ ಮೌನೇಶ್ವರ ಮಠದ ಪೂಜ್ಯ ಶ್ರೀ ನಾಗೇಶ್ ಮಾಣಿಕ್ ಅಪ್ಪಾಜಿ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿಯ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಕಲಬುರಗಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ, ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಪ್ರಕಾಶ್ ಔರಾದ್ಕರ್, ವಿಜಯ್ ಕುಮಾರ್ ಕಟ್ಟಿಮನಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ 160 ಹೆಣ್ಣು ಮಕ್ಕಳಿಗೆ ಪಾಸ್ಬುಕ್ ವಿತರಣೆ, 2025ನೇ ಸಾಲಿನಲ್ಲಿ ಉತ್ತಮವಾಗಿ ತೇರ್ಗಡೆಯಾದ 10 ಅನಾಥ ಹೆಣ್ಣು ಮಕ್ಕಳಿಗೆ ತಲಾ 10,000 ರೂಪಾಯಿ ವಿದ್ಯಾರ್ಥಿ ವೇತನ, 50 ಐಎಎಸ್ ಕೆಎಎಸ್ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ವಿತರಣೆ, 5 ಜನ ವಿಧವೆಯರಿಗಾಗಿ ಬಟ್ಟೆ ಹೊಲೆಯುವ ಉಪಕರಣ ವಿತರಣೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 6 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಬಹುಶಃ ಗುಲ್ಬರ್ಗದಲ್ಲಿ ಇದ್ದಂಥ ಆಸ್ಪತ್ರೆಗಳಲ್ಲಿ ಅತ್ಯಂತ
ಶ್ರೇಷ್ಠವಾದಂಥ ಮತ್ತು ಮಾನವೀಯ ಮೌಲ್ಯಗಳುಳ್ಳಂಥ ಯಾವುದಾದ್ರೂ ಅದು ಆಸ್ಪತ್ರೆ ಅಂದರೆ ಅದು ಫಾರೂಕ್ ಮನೂರ್ ಅವರ ಆಸ್ಪತ್ರೆ ಅಂತ ಈ ಅಭಿಮಾನಪೂರ್ವಕವಾಗಿ ನಾನು ಹೇಳ್ತೇನೆ. ಬಹುಶಃ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಅಭಿಮಾನಿಗಳು ಬಂದು ಸೇರಿದ್ದಾರೆ. ಡಾಕ್ಟರ್ ಮಂಜುನಾಥ್ ಯಾವ ಪ್ರಕಾರ ಜಯದೇವ್ ಉದಾಹರಣೆಯಲ್ಲಿ ಬಡವರ ಸೇವೆ ಮಾಡಿ ಹೃದಯ ಸಂಬಂಧಿಕರಿಗೆ ತಕ್ಷಣ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿ ಅವರ ಮಾಡಿದಂಥ ಕೆಲಸಗಳಿಗೆ ಮೆಚ್ಚಿ ಎಲ್ಲ ಸಮಾಜದವರು ಒಕ್ಕಟ್ಟಾಗಿ ಅವರಿಗೆ ಭಾರತ ಸರ್ಕಾರದಲ್ಲಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆರಿಸ್ತಕ್ಕಂಥ ಕೆಲಸ ಎಲ್ಲ ವರ್ಗದವರು ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ನಿಮ್ಮ ಉತ್ತಮವಾದಂಥ ಕೆಲಸಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ರಂಗದಲ್ಲಿ ಕೂಡ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಎಲ್ಲ ಸಮುದಾಯದವರು ನಿಮ್ಮೊಡನೆ ಇರ್ತೀವಿ, ನಿಮ್ಮ ಜೊತೆಯಾಗಿ ಇರ್ತೀವಿ ಎಂಬ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಎಲ್ಲ ಅಭಿಮಾನಿಗಳು ಬಂದಿದ್ದಾರೆ. ಈ 10,000 ಸ್ಕಾಲರ್ಶಿಪ್ ಬಡ ಮಕ್ಕಳಿಗೆ ಕೊಡ್ತಕ್ಕಂಥ ನಿರ್ಣಯ ತೆಗೆದುಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ 100 ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಕೊಟ್ಟು ಸಹಾಯ ಮಾಡ್ತಕ್ಕಂಥ ಘೋಷಣೆ ಮಾಡಿದ್ದೀವಿ. ಬಹುಶಃ ಕೆಲವು ಆಸ್ಪತ್ರೆಗೆ ಹೋಗ್ತೀವಿ, ಕೆಲವರು ಬರ್ತಾರೆ ನಮ್ಮಲ್ಲಿ, ನಮ್ದು 2 ಲಕ್ಷ ರೂಪಾಯಿ ಮಾಡಿದ್ದಾರೆ, 3 ಲಕ್ಷ ರೂಪಾಯಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಡಾಕ್ಟರ್ಗಳಿಗೆ ಏನಾದರೂ ಸ್ವಲ್ಪ ಬಿಲ್ ಕಡಿಮೆ ಮಾಡಿ ಅಂತ ಹೇಳಕ್ಕೆ ಹೋದ್ರೆ ಅವರು ಫೋನೇ ರಿಸೀವ್ ಮಾಡೋಂಗಿಲ್ಲ. ಯಾವುದೇ ಒಂದು ಖುಷಿಯಲ್ಲಿ ನಮ್ಮ ಬಡ ಜನತೆ ಆಗಲಿ ನಮ್ಮ ಅಕ್ಕಪಕ್ಕ ಇರೋರಿಗಾಗಲಿ ಅವರಿಗೆ ಯೋಚನೆ ಮಾಡಬೇಕು ಅಂತೇಳಿ ಅದು ನಮ್ಮ ಮನಸ್ಸಲ್ಲಿ ಬಂತು. ಅದು ಏನೋ ಒಂದು ಬಾಯಲ್ಲಿ ಬಂತು, ಸೇವಾ ದಿವಸ ಅಂತೇಳಿ, ಅದು ಸೇವಾ ಸಂಕಲ್ಪ ದಿವಸ ಅಂತ ಬಂತು. ಸೊ ಆ ಒಂದು ದಿವಸ ಇವತ್ತು ತಂದಿದ್ದಕ್ಕೆ ನಮ್ಮ ಡಾಕ್ಟರ್ ಫಾರೂಕ್ ಮನೂರ್ ಅಭಿಮಾನಿ ಬಳಗ ಅಂತ ಹೇಳ್ಬೋದು. ಒಂದು ಮೀಟಿಂಗ್ ಆಯ್ತು, ಆ ಮೀಟಿಂಗ್ನಲ್ಲಿ ಯೋಚನೆ ಮಾಡ್ತೀವಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂಥೇಳಿ. ಯಾಕಂದರೆ ನೋಡಿ, ಒಂದು ಕಾರ್ ನಡಿಬೇಕಂದ್ರೆ ಒಂದೇ ಟಯರಿಂದ ನಡೆಯೋಕ್ಕಾಗಲ್ಲ. 1ರಿಂದ 2, 2ರಿಂದ 3, 3ರಿಂದ 4 ಟಯರ್ ಇರಬೇಕು. ಆ 4 ಟಯರ್ ಅಂದರೆ ನಾವು ಏನು ಒಂದು ಸಂಘ ಮಾಡಿದ್ವಿ, ಆ ಸಂಘದ ಉದ್ದೇಶ ಏನಂದರೆ ಎಲ್ಲರೂ ಕಲಿತು ಹೆಂಗೆ ವರ್ಕ್ ಮಾಡಬೇಕು, ನಾನೇನು ವರ್ಕ್ ಮಾಡ್ತೀನಿ ಅದಕ್ಕೆ ನನಗೆ ಒಂದು ಒಳ್ಳೆ ಶೇಪ್ ಕೊಡ್ಬೇಕಂತೇಳಿ. ಯಾಕಂದರೆ ಹಿಟ್ಟು ಇರ್ತದೆ, ಆ ಹಿಟ್ಟಿಗೆ ಬರೇ ಹಿಟ್ಟಿಗೆ ಇಟ್ಟು ಬಿಟ್ಟರೆ ಹಂಚ್ಮೇಲೆ ಆಗ್ತದೆ ಅನ್ನೋದು ಆಗಲ್ಲ, ಅದಕ್ಕೆ ಶೇಪ್ ಕೊಡಬೇಕಾಗ್ತದೆ. ನಾನೇನು ಕಾರ್ಯ ಮಾಡಕತ್ತೀನಿ ಅದಕ್ಕೊಂದು ಒಳ್ಳೆ ಶೇಪ್ ಕೊಡ್ಬೇಕಂತ ಹೇಳಿ ನಮ್ಮ ಅಡ್ವೊಕೇಟ್ ಠೇಣಿ ಸರ್ ಆಗಲಿ, ನಮ್ಮ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಸಂಘದ, ನಮ್ಮ ಉದಯ್ ಪಾಟೀಲ್ ಅಣ್ಣವರಾಗಲಿ, ನಮ್ಮ ಆಮೇದ್ ಕುಂಬಳ್ಕರ್ ಅವರಾಗಲಿ, ನಮ್ಮ ಹರ್ಷ ಅವರಾಗಲಿ, ಮುಖೇಶ್ ಅವರಾಗಲಿ, ಮತ್ತು ನಮ್ಮ ಸಂಜೀವ್ ಪಾಟೀಲ್ ಅವರು, ಅಕ್ರಮ್ ಅವರು, ಭಾಳಷ್ಟು ನಮ್ಮ ಹಾಸ್ಪಿಟಲ್ ಸ್ಟಾಫ್ ಆಗಲಿ ಎಲ್ಲರೂ ಒಂದು ಯೋಚನೆ ಮಾಡಿ ಒಂದು ಏನೋ ಒಂದು ಮಾಡಬೇಕಂತ ಹೇಳಿ ಮಾಡಿದ್ದೀವಿ. ಭಾಳ ಖುಷಿ ಆಗ್ತದೆ ನನಗೆ. ನಾವೊಂದು ಕರೆಗೆ ಇಷ್ಟೆಲ್ಲ ಮಂದಿ ಬಂದಿದ್ದೀರ ಅಂತೇಳಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ವೇದಿಕೆ ಮೇಲಿದ್ದವರು ಎಲ್ಲ ನಮ್ಮ ಗುರುಜಿ, ನಮ್ಮ ಮೌಲಾನ ಅವರು, ನಮ್ಮ ಫಾದರ್ ಅವರು, ಮತ್ತು ನಮ್ಮ ಎಲ್ಲ ಚೀಫ್ ಗೆಸ್ಟ್ ಅವರು ಎಲ್ಲರಿಗೂ ನಾನು ಧನ್ಯವಾದ ಅಂತ ಹೇಳ್ಬೇಕು. ಮತ್ತು ಇವತ್ತಿನ ಉದ್ದೇಶ, ಮೇನ್ ಉದ್ದೇಶ ಏನಂದರೆ ಗೆಸ್ಟ್ ಆಗಲಿ ಊಟ ಆಗಲಿ ಇದು ಉದ್ದೇಶ ಇಲ್ಲ, ಎಜುಕೇಷನ್ ಉದ್ದೇಶ ಇದೆ. ಮತ್ತು ನೀವು ಯೋಚನೆ ಮಾಡಬೇಕು, ಇವತ್ತು ಬೇಸಿಕಲಿ ಏನು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಆ ಪ್ರೋಗ್ರಾಮ್ಸ್ ಹಿಂದೆ ಒಂದು ಗರ್ಲ್ ಚೈಲ್ಡ್ ಎಜುಕೇಷನ್ ಆಗಲಿ, ನಮ್ಮ ವುಮೆನ್ಸ್ ಎಂಪವರ್ಮೆಂಟ್ ಆಗಲಿ ಅದರ ಬಗ್ಗೆನೇ ನಾವು ಜಾಸ್ತಿ ಕಾಳಜಿ ವಹಿಸಿದ್ದೀವಿ. ಯಾಕಂದರೆ ಕಲಬುರಗಿನಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಲಾಸ್ಟ್ ನಾವು ಬಂದಿದ್ದೀವಿ. ಸೊ ಅದಕ್ಕೆ ಕಾರಣ ಬರೀ ಸರ್ಕಾರಿಗೆ ಕೊಟ್ಟಿರೋದು ತಪ್ಪ, ಅದು ಕಾರಣ ನಾವು ಅಂತ ಹೇಳಿ ತಿಳ್ಕೋಬೇಕು. ಯಾಕಂದರೆ ನಮ್ಮ ಅಕ್ಕಪಕ್ಕ ಎಷ್ಟು ಮಂದಿ ಇದ್ದಾರೆ, ನಾವು ಏನಾದರೂ ಯಾವಾಗಾದರೂ ಅವೇರ್ನೆಸ್ ಮಾಡಿದ್ದೀವಿ. ನಾವು ಪೇರೆಂಟ್ಸ್ ಇಲ್ಲಿಂದ ಕಲ್ಯಾಣ ಕರ್ನಾಟಕ ಭಾಗದ ಪೇರೆಂಟ್ಸ್ ಸ್ಕೂಲಿಗೆ ಬಿಡಕ್ಕೆ ಎಷ್ಟು ಮಂದಿ ಹೋಗ್ತೀವಿ ಯೋಚನೆ ಮಾಡಿರಿ. ಅದೇ ಬೆಂಗಳೂರಲ್ಲಿ ನೋಡ್ರಿ ಎಷ್ಟು ಹುಡುಗರು ಹಿಂದೆ ಇರ್ತಾರೆ. ಅದೇ ನಮ್ಮಲ್ಲಿ ಏನದ ಮದುವೆ ಇರಲಿ ಅದೇ ಇರಲಿ ಅದ್ರ ಬಗ್ಗೆ ಭಾಳ ಯೋಚನೆ ಮಾಡ್ತೀವಿ, ಬಟ್ ಸ್ಟಡೀಸ್ ಬಗ್ಗೆ ಯೋಚನೆ ಮಾಡಲ್ಲ ನಾವು. ನಮ್ಮ ಹುಡುಗರು ಏನು ಮಾಡ್ತಾ ಇದ್ದಾರೆ, ಎಜುಕೇಷನಲ್ಲಿ ಯಾಕೆ ಕಮ್ಮಿ ಬರ್ತಾ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸೊ ಕಲ್ಯಾಣ ಕರ್ನಾಟಕ ಭಾಗ ಹಿಂದೆ ಹೋಗೋದು ಕಾರಣ ನಾವೇ ಅಂತ ಹೇಳಿ ತಿಳ್ಕೊಬೇಕು. ಇವತ್ತಿನ ದಿನ ಇವತ್ತು ತಿಳ್ಕೊಂಡ್ರೆ ಏನದ ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಏನದ ರಿಸಲ್ಟ್ ಬಂದೇ ಬರುತ್ತೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಫಾರೂಕ್ ಮನೂರ್
ಅಭಿಮಾನಿ ಬಳಗದ ಅಧ್ಯಕ್ಷರಾದ ಕಲಬುರಗಿಯ ನ್ಯಾಯವಾದಿಗಳಾದ ಶರಣಬಸಪ್ಪ ಖೇಣಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾದ ಉದಯ್ ಪಾಟೀಲ್ ಸೇರಿದಂತೆ ಡಾಕ್ಟರ್ ಮೊಹಮ್ಮದ್ ಮತೀನ್, ಅಮೀನ್ ಜಿಬ್ರಾನಿ, ಶೋಭಾ ಮಠಪತಿ, ವಿಕ್ಕಿ ಪವಾರ್, ಅಮೀರ್ ಖಾನ್, ಮಂಜುನಾಥ್ ಕಂಬಾಳಿಮಠ್, ಡಾಕ್ಟರ್ ರವಿ ಕಂಬಾಳಿಮಠ್, ಜಾಫರ್, ಅಕ್ರಮ್ ಮೊಮಿನ್ ಸೇರಿದಂತೆ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಇತರೆ ಸಿಬ್ಬಂದಿ ವರ್ಗದವರು ಮತ್ತು ಡಾಕ್ಟರ್ ಫಾರೂಕ್ ಮಣೂರ್ ಅಭಿಮಾನಿ ಬಳಗದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಆರ್ಜೆ ಮಂಜು ಹಿರೋಳಿ ಕಾರ್ಯಕ್ರಮ ನಿರೂಪಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ವತಿಯಿಂದ ಜಾಗತಿಕ ಒಳನೋಟಗಳೊಂದಿಗೆ ಕೈಗಾರಿಕೆ ಮತ್ತು ಶಿಕ್ಷಣವನ್ನು ಸಬಲೀಕರಣಗೊಳಿಸುವುದು ಎಂಬ ವಿಷಯದ ಕುರಿತು ಸಂವಹನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಕಲಬುರಗಿಯ ವತಿಯಿಂದ ಜಾಗತಿಕ ಒಳನೋಟಗಳೊಂದಿಗೆ ಕೈಗಾರಿಕೆ ಮತ್ತು ಶಿಕ್ಷಣವನ್ನು ಸಬಲೀಕರಣಗೊಳಿಸುವುದು ಎಂಬ ವಿಷಯದ ಕುರಿತು ಸಂವಹನ ಕಾರ್ಯಕ್ರಮವು ಬುಧವಾರ ದಿನಾಂಕ 14 ಮೇ 2025 ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿ ಇರುವ ಚೇಂಬರ್ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ನ ಎಸ್ ಪಾಟೀಲ್ ಆಡಿಟೋರಿಯಂ ನಲ್ಲಿ ಜರುಗಿತು. ಬಟ್ ಅವಾಗ ಅಷ್ಟು ನಮ್ಗೆ ಒಡನಾಟ ಇರಲಿಲ್ಲ. ಆದ್ರೆ ಇತ್ತೀಚಿನ ದಿನದಲ್ಲಿ ನಮ್ಮ ಒಂದು ಈ ಚೇಂಬರ್ ಆಫ್ ಕಾಮರ್ಸ್ ನಿಂದ ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡಕ್ಕೆ ನಮ್ಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಈ ಒಂದು ಭಾಗಕ್ಕೆ 371 ಬೆಡ್ ನ ಆಸ್ಪತ್ರೆ ಕಲಬುರಗಿಗೆ ಜಯದೇವ ಆಸ್ಪತ್ರೆ ಬರ್ಬೇಕಂದ್ರೆ ಮುಖ್ಯ ಮೂಲ ಕಾರಣ ನಮ್ಗೆ ಡಾಕ್ಟರ್ ಬಾಬುರಾವ್ ಹುಡೀಕರ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈ ಒಂದು ಆಸ್ಪತ್ರೆಯ ಫಾರ್ಮರ್ ಡೈರೆಕ್ಟರ್ ಅಂತ ಡಾಕ್ಟರ್ ಮಂಜುನಾಥ್ CN ಅವರು ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ರೂರಲ್ ಬೆಂಗಳೂರು. ಅವರು ಬಹಳ ಒಂದು ಒಳ್ಳೆ ಒಡನಾಟ. ಅವ್ರಂದ್ರೆ ಬಾಬುರಾವ್ ಸರ್ ಅಂದ್ರೆ ಡಾಕ್ಟರ್ CN ಮಂಜುನಾಥ್ ಬಹಳ ಒಂದು ನೆಚ್ಚಿನ ಒಂದು ಕಲಬುರಗಿಯ ಡಾಕ್ಟರ್ ಅವರು. ಅವರ ಒಂದು ಆದೇಶದಿಂದ ಚೇಂಬರ್ ಆಫ್ ಕಾಮರ್ಸ್ ಆ ಒಂದು ದಿನಗಳಲ್ಲಿ ಕೆಲಸ ಮಾಡಿತ್ತು. ನಾವು ಡಾಕ್ಟರ್ ಮಂಜುನಾಥ್ ಸರ್ಗೆ ಗುಲ್ಬರ್ಗ ಕರೆಸಿ ಒಂದು ಒಳ್ಳೆ ಒಂದು ವರ್ಕ್ಶಾಪ್ ಮಾಡಿದ್ವಿ. ಆ ವರ್ಕ್ಶಾಪ್ ನಲ್ಲಿ ನಾವು ಒಂದು ಡಿಮ್ಯಾಂಡ್ ಇಟ್ಟಿದ್ವಿ. ನಾವು ನಮ್ಮ ಭಾಗಕ್ಕೆ 351 ಬೆಡ್ ನ ಆಸ್ಪತ್ರೆ ಜಯದೇವ ಆಗ್ಬೇಕು. ನಮ್ಮಲ್ಲಿ ಸಾಕಷ್ಟು ಏನಲ್ಲ ಬಡ ಜನತೆಗಳು ಏನಾದಲ್ಲಿ ಹೃದಯದ ಒಂದು ಟ್ರೀಟ್ಮೆಂಟ್ ಆಗ್ತಾನೆ ಸಾಕಷ್ಟು ಜನ ಬೆಂಗಳೂರು ಹೋಗ್ಬೇಕು, ಹಾಟೋಡ್ ಹೋಗೋದ್ರ ನಮಗೆ ಜೀವ ಹೋಗ್ತಿದ್ವು. ಈ ಒಂದು ನಿಟ್ಟಿನಲ್ಲಿ ನಾವು ಡಾಕ್ಟರ್ ಮಂಜುನಾಥ್ ಅವರಿಗೆ ಕೇಳ್ಕೊಂಡಾಗ ಮೆಮೊರಂಡಮ್ ಕೊಟ್ಟ ಅವತ್ತಿನ ದಿವಸನೇ ಅವರು ನಮಗೆ 350 ಬೆಡ್ಡಿನ ಆಸ್ಪತ್ರೆ ಮೈಸೂರು ಮಾಡಲ್ನಲ್ಲಿ ನಮ್ಗೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಬರೀ ಒಂದು 2-3 ವರ್ಷದಲ್ಲಿ ಆ ಆಸ್ಪತ್ರೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕೆ ನಾನು ಮೊದಲೇದಾಗಿ ಡಾಕ್ಟರ್ ಬಾಬುರಾವ್ ಸರ್ ಹಾಗೂ ನಮ್ಮ ನೆಚ್ಚಿನ ನಾಯಕರಂತ ಮಂಜುನಾಥ್ ಸರ್ಗೆ ನಮ್ಮೆಲ್ಲ ಕಲಬುರಗಿ ಜನತೆ ವತಿಯಿಂದ ತುಂಬ ಧನ್ಯವಾದ ಹೇಳ್ತಾ, ತದನಂತರ ಮೊನ್ನೆ ನಾವು 2 ಮೇಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಭಾಗದಿಂದ ಅವರಿಗೆ ಒಂದು ಸನ್ಮಾನ ಮಾಡ್ಬೇಕಂತ ಅನ್ಕೊಂಡು 2 ಮೇಗೆ ನಾವು ಒಂದು ಒಳ್ಳೆ ಒಂದು ಸಂವಾದ ಕಾರ್ಯಕ್ರಮ ಹಾಗೂ
ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಒಂದು ಕಾರ್ಯಕ್ರಮದಲ್ಲಿ ಅವರ ಆತ್ಮೀಯ ಸೋದರರಾದಂತ ಆತ್ಮೀಯ ಮಿತ್ರರಾದಂತ ಡಾಕ್ಟರ್ ಕ್ರಿಸ್ ಮೂರ್ತಿ ಅವರು ಅಮೆರಿಕೆಯಿಂದ ಏನೋ ಅವರು ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಕೂಡ ಜೊತೆಗೆ ಬಂದಿದ್ದು. When I came with Dr. C.N. Manjunath about 10 days ago, I felt this is the real Karnataka. And now in Bangalore, I had to ask somebody, do you speak Kannada, and speak to them. Here, I didn't have any of such issues. I fell in love with the people of Kalaburgi, and I think you are very, truly represent the best of very Karnataka. And there is reason for this demography to be here, good and bad. The good thing is that you all of you are truly from, whether it's from Bidar, Kalaburgi, you're all from this district, you have the same cultural values, food habits, everything. Why it has happened that way is also a little challenging and concerning, and that's because there is a brain drain that, when somebody gets educated, they go away from here because they don't have opportunities, and people have stayed back here. So when I came with the Dr. C.N. Manjunath, Padma Shri awardee C.N. Manjunath, he's really one of my heroes of life, and we have been knowing each other for decades, 2 decades, more than 2 decades. So when we went back, he was suggesting that, Chris, you have been helping so many places and so many companies with funding, and let's do something for Kalaburgi. And I thought about it, and I told him, Dr. Manjunath, yeah, but if I do it, I have to give a commitment. I cannot just talk the talk, I have to walk the walk, right? So then I began to identify what's the challenging thing about Kalaburgi. And that was, I felt, income generation. There are no companies here at all levels that you can speak of other than the industry you see in cement and all those industries. So unless there is productivity and income generation, it's very hard to retain talent. And so I felt that we have to go to the very fundamental grassroots to do so. So in order to do that, I challenged the Chamber of Commerce, the youth leaders. I want all of the youngsters to come forward with their projects and say, hey, I have a good project and it needs funding. I have a place to do. And if you do it in Kalaburgi, I'll see it's financed if it's the right project. ಈ ಕಾರ್ಯಕ್ರಮದಲ್ಲಿ ಸಂವಹನಕ್ಕಾಗಿ ಘಾನಾ ಫೌಂಡೇಶನ್ನ ಕಾರ್ಯನಿರ್ವಾಹಕ ನಿರ್ದೇಶಕರು, ಸ್ಕಾಟ್ಲೆಂಡ್ ಹೆಲ್ತ್ ಕೇರ್ ನಿರ್ದೇಶಕರು, ಲಾಜಿಸ್ಟಿಕ್ ಮಾರ್ಷಲ್, ರಿಪಬ್ಲಿಕನ್ ರಾಷ್ಟ್ರೀಯ ಸಮಿತಿ ವೈಟ್ ಹೌಸ್ನ ಮುಖ್ಯ ವರದಿಗಾರರಾದ ಡಾಕ್ಟರ್ ಕೃಷ್ಣಮೂರ್ತಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಸ್ ಮತ್ತು ರಿಸರ್ಚ್ ಕಲಬುರ್ಗಿಯ ನಿವೃತ್ತ ಆಡಳಿತ ಅಧಿಕಾರಿ ಡಾಕ್ಟರ್ ಬಾಬುರಾವ್ ಹುಡುಗಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕೆಕೆಸಿಸಿಐ ಕಲಬುರ್ಗಿಯ ಅಧ್ಯಕ್ಷರಾದ ಶರಣಬಸಪ್ಪ ಎಂ ಪಪ್ಪ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕೆಕೆಸಿಸಿಐ ಕಲಬುರ್ಗಿಯ ಮಾಜಿ ಅಧ್ಯಕ್ಷರಾದ ಶಶಿಕಾಂತ್ ಬಿ ಪಾಟೀಲ್, ಉದ್ಯಮಶೀಲತೆ, ಮಾನವ ಸಂಪನ್ಮೂಲ ಮತ್ತು ಕೌಶಲ್ಯ ಅಭಿವೃದ್ಧಿ ಉಪಸಮಿತಿಯ ಅಧ್ಯಕ್ಷರಾದ ದಿನೇಶ್ ಎ ಪಾಟೀಲ್, ಕೆಕೆಸಿಸಿಐನ ಕಾರ್ಯದರ್ಶಿಗಳಾದ ಶಿವರಾಜ್ ವಿ ಇಂಗನಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕರ್ನಾಟಕದ ಸಿಂಗಂ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿಯ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ದಿವಂಗತ ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆಯವರ ಜೀವನ ಚರಿತ್ರೆ ಆಧಾರಿತ ಚಿತ್ರ ಬಂಡೆ ಸಾಹೇಬ್ ಇದೇ ಮೇ 16ರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗುತ್ತಿದ್ದು, ಕಲಬುರಗಿಯ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಮತ್ತು ಸಂಗಮ್ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ಮಾಪಕರಾದ ಗೋಪಣ್ಣ ದೊಡ್ಡಮನಿ ಹಾಗೂ ನಿರ್ದೇಶಕರಾದ ಚಿನ್ಮಯ ರಾಮ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ದಿನಾಂಕ 14 ಮೇ 2025ರಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಲ್ಲಿಗೆ ಸಿನಿ ಕಂಬೈನ್ಸ್ ರವರ ಬಂಡೆ ಸಾಹೇಬ್ ಚಲನಚಿತ್ರದ ನಿರ್ಮಾಪಕರಾದ ಗೋಪಣ್ಣ ದೊಡ್ಡಮನಿ, ನಿರ್ದೇಶಕರಾದ ಚಿನ್ಮಯ ರಾಮ್, ಚಿತ್ರಕಥೆ ಬರೆದಿರುವ ವೀರಣ್ಣ ಕೊರಳಿ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಮೇ 16ನೇ ತಾರೀಕು ಕರ್ನಾಟಕದ ಸಿಂಘಂ ಎಂದೇ ಪ್ರಖ್ಯಾತಿ ಪಡೆದಿರುವ ಕಲಬುರಗಿಯ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ದಿವಂಗತ ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆಯವರ ಜೀವನ ಆಧಾರಿತ ಚಲನಚಿತ್ರ ಬಂಡೆ ಸಾಹೇಬ್ ಮೇ 16ರಂದು ಕರ್ನಾಟಕ ರಾಜ್ಯದಾದ್ಯಂತ ಬಿಡುಗಡೆಯಾಗುತ್ತಿದ್ದು, ಕಲಬುರಗಿಯ ಶೆಟ್ಟಿ ಮಲ್ಟಿಪ್ಲೆಕ್ಸ್ ಮತ್ತು ಸಂಗಮ್ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ಈಗಾಗಲೇ ಚಿತ್ರದ ಟ್ರೇಲರ್ ಮತ್ತು ಶೇರ್ ಆಯಾ ಹಾಡುಗಳು ಸಾಕಷ್ಟು ಜನ ಮೆಚ್ಚುಗೆಗಳನ್ನು ಪಡೆದಿದ್ದು, ಕಲಬುರಗಿಯ ಜನ ಕಲಬುರಗಿ ಹೆಮ್ಮೆಯ ಪುತ್ರ ದಿವಂಗತ ಮಲ್ಲಿಕಾರ್ಜುನ್ ಬಂಡೆಯವರ ಈ ಚಿತ್ರವನ್ನ ವೀಕ್ಷಿಸುವ ಮೂಲಕ ಇಡೀ ಚಿತ್ರತಂಡಕ್ಕೆ ಪ್ರೋತ್ಸಾಹಿಸಬೇಕಾಗಿ ಅವರು ಮನವಿ ಮಾಡಿದರು. ಸಿಂಗಂ ಎಂದೇ ಖ್ಯಾತಿಯಾಗಿದ್ದಂಥ ದಕ್ಷ ಪೊಲೀಸ್ ಅಧಿಕಾರಿ ಮಲ್ಲಿಕಾರ್ಜುನ್ ಬಂಡೆಯವರು
ರೌಡಿ ಕಾರ್ಯಾಚರಣೆಯಲ್ಲಿ ಗುಂಡೇಟಿಗೆ ಬಲಿಯಾಗಿ ನಮ್ಮನ್ನೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರನೆ. ಈ ಕುರಿತು ಆ ಅಧಿಕಾರಿಯ ನಿಜ ಜೀವನದ ಕಥೆಯನ್ನು ಆಧರಿಸಿ ಚಲನಚಿತ್ರವನ್ನು ನಿರ್ಮಾಣ ಮಾಡಿ ಕೆಲವು ಸತ್ಯ ಘಟನೆಗಳನ್ನು ಚಲನಚಿತ್ರದ ಮೂಲಕ ಬಂಡೆಯವರ ಅಭಿಮಾನಿಗಳಿಗೆ ಮತ್ತು ಈ ಭಾಗದ ಜನರಿಗೆ ತಿಳಿಸುವ ಸದುದ್ದೇಶದಿಂದ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೇವೆ. ನಿರ್ಮಾಪಕರು ಗೋಪಣ್ಣ ದೊಡ್ಡಮನಿ ಸರ್ ಅವರು, ಇವರು ಚಿನ್ಮಯರಾಮ್ ನಿರ್ದೇಶಕರು, ಕಾವ್ಯ ಭಾರದ್ವಾಜ್ ಈ ಚಿತ್ರದ ನಾಯಕಿ. ಚಿತ್ರದ ನಾಯಕ ಬರಬೇಕಾಗಿತ್ತು, ಬಂದಿಲ್ಲ. ಮಲ್ಲಿಕಾರ್ಜುನ್ ಬಂಡೆ ಅಂದರೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಅದನ್ನು ಅಷ್ಟೊಂದು ಹೇಳೋದ್ರಲ್ಲಿ ಇಲ್ಲ. ಇದೇ ತಿಂಗಳು 16ನೇ ತಾರೀಕು ಮೂವಿ ರಿಲೀಸ್ ಆಗ್ತಾಯಿದೆ ಸಂಗಮ್ ಥಿಯೇಟ್ರಲ್ಲಿ ಹಾಗೆ ಶೆಟ್ಟಿಗಿ ಥಿಯೇಟ್ರಲ್ಲಿ. ಆ ಒಂದು ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಶೂಟಿಂಗ್ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಗುಲ್ಬರ್ಗದಲ್ಲೇ ಶೂಟ್ ಮಾಡಿರೋದು. 28 ಡೇಸ್ ಶೂಟಿಂಗು ಗುಲ್ಬರ್ಗದಲ್ಲಿ ಮಾಡಿದ್ದೀವಿ, ಇನ್ನೊಂದು 10 ಡೇಸು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಎಂಟೈರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾಯಿದೆ. ಆಲ್ಮೋಸ್ಟು ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಸರ್ ಇಲ್ಲಿ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಆಗಿರೋದ್ರಿಂದ ಈ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಬೆಂಗಳೂರು ಕಡೆ ಅಷ್ಟೊಂದು ನಾವು ಇದು ಮಾಡ್ತಾಯಿಲ್ಲ, ಬಟ್ ಎಂಟೈರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾಯಿದೆ. ಹಾಗೆ ಇದರಲ್ಲಿ ಹೀರೋ ಆಗಿ ಸಂತೋಷ್ ರಾಮ್ ಅಂತ ಬಂಡೆ ಸಾಹೇಬ್ ಸರ್ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ. ಹಾಗೆ ಕಾವ್ಯ ಭಾರದ್ವಾಜ್ ಅಂತ ಹೀರೋಯಿನ್ನು, ವೀರಣ್ಣ ಕೊಳ್ಳಿ ಅಂತ ಕಾಲಾಪತ್ತರ್ ಅವ್ರದ್ದು ಮಾಡಿದ್ದಾರೆ. ಆಮೇಲೆ IG ಕ್ಯಾರೆಕ್ಟ್ರು ಬೋಪಣ್ಣ ದೊಡ್ಡಮನಿ ಅಂತ ಪ್ರೊಡ್ಯೂಸರ್ ಅವ್ರು ಮಾಡಿದ್ದಾರೆ. ದಯವಿಟ್ಟು ನಿಮ್ಮನ್ನೆಲ್ಲ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಾವೆಷ್ಟೇ ಚೆನ್ನಾಗಿ ಮೂವಿ ಮಾಡಿದ್ರು, ನಾವೆಷ್ಟೇ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು, ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋಕ್ಕೆ ನಮಗೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.